ಹಲೋ ಎವ್ರಿವನ್, ವೆಲ್ಕಮ್ ಟು ಐಡಿಯಾಸ್ ಫೋರಮ್. ನನ್ನ ಹೆಸರು ಶ್ವೇತಾ ಬಬ್ಲಿ. ಈ ವಿಡಿಯೋದಲ್ಲಿ ನಾವು 7ನೇ ತರಗತಿ NCERT ಇತಿಹಾಸದ 3ನೇ ಅಧ್ಯಾಯವಾದಂತಹ ದೆಹಲಿ ಸುಲ್ತಾನರ ಬಗ್ಗೆ ನಾವು ಕಲಿತಾ ಹೋಗೋಣ. ಇದಕ್ಕಿಂತ ಮುಂಚೆ ಇದುವರೆಗೂ ಯಾರಾದರೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ಲಿಂಕನ್ನು ಬಳಸಿಕೊಂಡು ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಬಹುದು. ಇನ್ನು ನಾವು ನಮ್ಮ ಐಡಿಯಾಸ್ ಫೋರಮ್ ವತಿಯಿಂದ ಸಾಕಷ್ಟು ಕೋರ್ಸ್ಗಳನ್ನು ಚಾನಲ್ನಲ್ಲಿ ಲಾಂಚ್ ಮಾಡಿರುವಂಥದ್ದು. NCERT ವಿಡಿಯೋಗಳು ನಿಮಗೆ ಇಲ್ಲಿ ಸಿಗುತ್ತೆ. DSCERT ಎಲ್ಲ ಸಬ್ಜೆಕ್ಟ್ಸ್ಗಳ ವಿಡಿಯೋಗಳು, ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕಗಳ ವಿಡಿಯೋಗಳು, GK ಟ್ರಿಕ್ಸ್ ವಿಡಿಯೋಗಳು, 1000ಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳ ಚರ್ಚೆಗಳನ್ನು ನಾವಿಲ್ಲಿ ಮಾಡ್ತಾ ಇರುವಂಥದ್ದು. ಅದ್ರ ಜೊತೆಗೆ ಮೆಂಟಲ್ ಅಬಿಲಿಟಿ ವಿಡಿಯೋಸ್ ಕೂಡ ಇಲ್ಲಿ ಬರುತ್ತೆ. ಸೊ ಏನು ಮಾಡ್ಬೋದು, ನೀವು ಪ್ಲೇಲಿಸ್ಟಲ್ಲಿ ಹೋದರೆ ನಿಮಗೆ ಪ್ರತಿಯೊಂದು ಏನಾಗುತ್ತೆ ವಿಡಿಯೋದ ಪ್ಲೇಲಿಸ್ಟ್ ಸಿಗುತ್ತೆ, ನೀವು ಅಲ್ಲಿ ಹೋಗಿ ವಾಚ್ ಮಾಡಬಹುದು. ಸೊ ವೆಲ್ ಗೈಸ್, ವಿಲ್ ಸ್ಟಾರ್ಟ್ ವಿತ್ ದ ಚಾಪ್ಟರ್ ದಟ್ ಈಸ್ ದೆಹಲಿ ಸುಲ್ತಾನರು ಅಂತ. ದೆಹಲಿ ಸುಲ್ತಾನರು ಅಂತ ಬಂದಾಗ ದೆಹಲಿ ರಾಜ್ಯವನ್ನು ದೆಹಲಿಯನ್ನು ರಾಜಧಾನಿಯಾಗಿ ಮಾಡಿಕೊಂಡು ಆಳ್ವಿಕೆ ಮಾಡಿದಂತಹ ಮೊದಲ ರಾಜ ಯಾರು ಅಂತ ತೋಮರರು ಅಂತ ಬರ್ತಾರೆ. ಇವರು ರಾಜಪೂತ ಡೈನಾಸ್ಟಿಯಲ್ಲಿ ಬರುವಂತಹವರು ತೋಮರರು ಅಂತ. ಇವರು ಸುಮಾರು 12ನೇ ಸೆಂಚುರಿಯಲ್ಲಿ ಏನು ಮಾಡ್ತಾರೆ, ದೆಹಲಿಯಲ್ಲಿ ರಾಜಮನೆತನವನ್ನು ಮಾಡಿಕೊಂಡು, ಅಂದರೆ ದೆಹಲಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. 1165ರಲ್ಲಿ ಏನಾಗ್ತಾರೆ, ಇವರು ಎಂಡ್ ಆಗುವಂಥದ್ದು. ಯಾಕಂದರೆ ಇವರನ್ನು ಚೌಹಾನರು ಏನು ಮಾಡ್ತಾರೆ, ಸೋಲಿಸುವಂಥದ್ದು. 1165ರಲ್ಲಿ ಇವರನ್ನು ಚೌಹಾನರು ಸೋಲಿಸಿ ಚೌಹಾನ ಅಥವಾ ಚಹಮನಾಜ್, ನಿನ್ನೆ ನಾವು ಇದ್ರ ಬಗ್ಗೆ ಕಲ್ತಿದ್ವಿ ಹೌದಾ. ಸೊ ದೆಹಲಿ ಮತ್ತು ಅಜ್ಮೇರನ್ನು ಆಳಿದ್ರು ಅಂತ ಹೇಳಿ. ಸೊ ಚೌಹಾನಜ ಮತ್ತು ಚಹಮರಾಜ್ ಅನ್ನುವಂಥವ್ರು, ಚಹಮನಾಜ್ ಇವರನ್ನು ಏನು ಮಾಡ್ತಾರೆ, ಸೋಲಿಸಿ ತಾವು ಆಳ್ವಿಕೆಗೆ ಬರ್ತಾರೆ. ಇವರಲ್ಲಿ ಇಂಪಾರ್ಟೆಂಟ್ ದೊರೆ ಯಾರು, ಪೃಥ್ವಿರಾಜ್ ಚೌಹಾನ. ಈತನ ಬಗ್ಗೆ ನಿನ್ನೆ ಸ್ವಲ್ಪ ಮಟ್ಟಿಗೆ ನಾವೇನು ಮಾಡಿದ್ವಿ, ತಿಳ್ಕೊಂಡಿದ್ವಿ. ಇನ್ನು ನೆಕ್ಸ್ಟ್, ಸೊ ಅದರ ನಂತರ ಬರೋದು ರಾಜಪೂತ ಡೈನಾಸ್ಟಿ ನಂತರ ಬರೋದು ಅರ್ಲಿ ಟರ್ಕಿಶ್ ರೂಲರ್ಸ್ ಏನು ಮಾಡ್ತಾರೆ, ಆಳ್ವಿಕೆ ಮಾಡ್ತಾರೆ. ಸುಮಾರು 1206ರಿಂದ 1290ರವರೆಗೆ ಇದೇನಾಗಿರುತ್ತೆ, ಡೆಲ್ಲಿ ಅವರ ಅಂಡರಲ್ಲಿ ಬರುತ್ತೆ. ಸೊ ಇದರಲ್ಲಿ ಇಂಪಾರ್ಟೆಂಟ್ ಯಾರ್ಯಾರು ಅಂತಂದರೆ ಕುತುಬುದ್ದೀನ್ ಐಬಕ್ ಇರ್ಬೋದು. ಇನ್ನು ನೆಕ್ಸ್ಟ್ ಶಂಶುದ್ದೀನ್ ಇಲ್ತಮಶ್ ಬಗ್ಗೆ ಕೂಡ ನಾವು ನೋಡ್ತೀವಿ. ರಜಿಯಾ ಬೇಗಮ, ಗಿಯಾಸುದ್ದೀನ್ ಬಲ್ಬನ್ ಇವರೇನಾಗಿರ್ತಾರೆ, ಇಂಪಾರ್ಟೆಂಟ್ ದೊರೆಗಳಾಗಿರ್ತಾರೆ ಅಥವಾ ಸುಲ್ತಾನರಾಗಿರ್ತಾರೆ ಅಂತ ನಾವು ಹೇಳ್ಬೋದು. ಇನ್ನು ನೆಕ್ಸ್ಟ್ ಬರುವಂಥದ್ದು ಖಿಲ್ಜಿ ಸಂತತಿ ಅಂತ ನಾವು ಕರಿತೀವಿ, ಖಿಲ್ಜಿ ಡೈನಾಸ್ಟಿ. ಇದರಲ್ಲಿ ಜಲಾಲುದ್ದೀನ್ ಖಿಲ್ಜಿ ಮತ್ತು ಅಲ್ಲಾವುದ್ದೀನ್ ಖಿಲ್ಜಿ ಆಳ್ವಿಕೆ, ಇವನ ಅಡ್ಮಿನಿಸ್ಟ್ರೇಷನ್, ಇವನ ಆಡಳಿತ ಯಾವ ರೀತಿ ಇತ್ತು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ವಿಲ್ ಲರ್ನ್ ಇಟ್. ನೆಕ್ಸ್ಟ್ ತುಘಲಕ್ ಡೈನಾಸ್ಟಿ ಬರುತ್ತೆ. ಖಿಲ್ಜಿ ಡೈನಾಸ್ಟಿ ಅವಾಗಿಂದ 1290ಇಂದ 1320ವರೆಗೂ ಬರುತ್ತೆ. ತುಘಲಕ್ ಡೈನಾಸ್ಟಿ ಬರೋದು 1330ರಿಂದ 1414ವರೆಗೂ ಬರುವಂಥದ್ದು. ಸೊ ಇದರಲ್ಲಿ ಇಂಪಾರ್ಟೆಂಟ್ ಯಾರು, ಗಿಯಾಸುದ್ದೀನ್ ತುಘಲಕ್, ಮೊಹಮ್ಮದ್ ತುಘಲಕ್. ಸೊ ಮೊಹಮ್ಮದ್ ತುಘಲಕ್ ಬಗ್ಗೆ ಅಂತೂ ಎಲ್ಲರೂ ಕೇಳಿರ್ಬೋದು. ಇನ್ನು ನೆಕ್ಸ್ಟ್ ಬರೋದು ಫಿರೋಜ್ ಶಾ ತುಘಲಕ್. ಸೊ ಇವ್ರ ಬಗ್ಗೆ ನಾವು ನೋಡೋಣ. ಇನ್ನು ನೆಕ್ಸ್ಟ್ ಈ ಒಂದು ಖಿಲ್ಜಿ ಸಂತತಿ ಮತ್ತು ತುಘಲಕ್ ಸಂತತಿಯ ನಂತರ ಬರೋದು ಯಾವುದು, ಸೈಯದ್ ಸಂತತಿ ಮತ್ತು ಲೋಧಿ ಸಂತತಿ ಅಂತ ಹೇಳಿ ಬರ್ತಾರೆ. ಸೊ ಸೈಯದ್ ಸಂತತಿ ಅಂತ ಬಂದಾಗ ಖೀರ್ ಖಾನ್ ಮತ್ತು ಲೋಧಿ ಸಂತತಿ ಅಂತ ಬಂದಾಗ ಬಹ್ಲೂಲ್ ಲೋಧಿ ಅನ್ನುವಂಥವ್ರು ಇಂಪಾರ್ಟೆಂಟ್ ಆಗ್ತಾರೆ. ಸೊ ಸುಮಾರು 1526ರವರೆಗೂ ಏನಾಗುತ್ತೆ, ಆಳ್ವಿಕೆಯನ್ನು ಮಾಡ್ತಾರೆ ಅನ್ನುವಂಥದ್ದು. ಸೊ ಈ 5 ಡೈನಾಸ್ಟಿಯನ್ನು ಒನ್ ಬೈ ಒನ್ ಇನ್ ಕ್ರೋನಿಕಲ್ ಆರ್ಡರ್, ಅಂದರೆ ಮೊದಲು ಯಾರು ನಂತರ ಯಾರು ಬರ್ತಾರೆ ಅನ್ನುವಂತಹ ಒಂದು ಆರ್ಡರಲ್ಲಿ ಏನು ಮಾಡಬೇಕು, ನೀವು ಇವು 6 ಜನರನ್ನು ನೀವು ನೆನ್ಪಿಟ್ಕೊಳ್ಬೇಕು, 6 ಸಂತತಿಯನ್ನು. ಮೊದಲನೇದು ರಾಜಪೂತ ಡೈನಾಸ್ಟಿ. ಇನ್ನು ನೆಕ್ಸ್ಟ್ ಬರುವಂಥದ್ದು ಅರ್ಲಿ ಟರ್ಕಿಶ್ ರೂಲರ್ಸ್. ಅದರ ನೆಕ್ಸ್ಟ್ ಬರುವಂಥದ್ದು ಖಿಲ್ಜಿ ಡೈನಾಸ್ಟಿ. ಅದರ ನೆಕ್ಸ್ಟ್ ತುಘಲಕ್, ನೆಕ್ಸ್ಟ್ ಸೈಯದ್ ಮತ್ತು ಲೋಧಿ. ಇವರನ್ನು ನೀವೇನು ಮಾಡಬೇಕು, ನೆನ್ಪಿಟ್ಕೊಳ್ಬೇಕಾಗತ್ತೆ. ಅದಷ್ಟೇ ಅಲ್ಲ, ಈ ಇಯರ್ ಕೂಡ ಏನಾಗುತ್ತೆ, ಇಂಪಾರ್ಟೆಂಟ್ ಆಗುತ್ತೆ. ಯಾವ ಸಂತತಿ ಯಾವ ಟೈಮ್ ಪೀರಿಯಡಲ್ಲಿ ಆಳ್ವಿಕೆ ಮಾಡಿತು ಅನ್ನುವಂಥದ್ದು. ಓಕೆ, ಸೊ ನೀವು ಇಯರ್ಸನ್ನು ಯಾವುದೇ ಟೈಮಲ್ಲಿ ಹಿಸ್ಟ್ರಿಯನ್ನು ರೆಫರ್ ಮಾಡಬೇಕಾದ್ರೆ ಬೇರೆ ಬೇರೆ ಬುಕ್ಸಲ್ಲಿ ಏನಾಗುತ್ತೆ, ಸ್ಲೈಡ್ ಚೇಂಜಸ್ ಇರುತ್ತೆ ಹೌದಾ. ಸೊ ಇಲ್ಲಿ 1320 ಅಂತ ಕೊಟ್ಟಿದ್ದಾರೆ. ಇನ್ಯಾವುದು ಬುಕ್ಕಲ್ಲಿ ನಿಮಗೆ 1321 ಅಂತ ಸಿಗ್ಬೋದು. ಸೊ ಈ ಥರ ಕೆಲವೊಂದಷ್ಟು ಟೈಮ್ ಏನಾಗುತ್ತೆ, ಬುಕ್ಸಲ್ಲಿ ಇಯರ್ ಚೇಂಜಸ್ ತುಂಬ ಸಿಗುತ್ತೆ. ಬಟ್ ನೀವು ಲಾಸ್ಟ್ ಏನು ಮಾಡಬೇಕು, NCERTಯನ್ನು ನೀವು ರೆಫರೆನ್ಸ್ ಆಗಿ ತೊಗೊಳ್ಬೋದು. ಓಕೆನಾ, ಯಾಕಂದರೆ NCERTಯಲ್ಲಿ ಏನಿರುತ್ತೆ ಅದನ್ನೇ ಸತ್ಯ ಅಂಥೇಳಿ ಮನ್ನಣೆ ಮಾಡಲಾಗುತ್ತೆ. ಈವನ್ ನೀವು ರೀವೆರಿಫಿಕೇಷನ್, ಸಪೋಸ್ ನಿಮಗೆ ಇದು ತಪ್ಪಿದೆ ಅಂತ ಹೇಳಿ ನಿಮ್ಗೆ ಗೊತ್ತಾದಾದ್ಮೇಲೆ ನೀವು ಮತ್ತೆ ವೆರಿಫಿಕೇಷನ್ಗೆ ಹಾಕಿದ್ರೂ ನೀವೇನು ಮಾಡ್ಬೋದು, ಆನ್ಸರ್ ತಪ್ಪಿದ್ದಾಗ ನೀವು ಈ ಒಂದು NCERTಯನ್ನು ರೆಫರೆನ್ಸ್ ಆಗಿ ತೊಗೊಂಡು ಫೈಟ್ ಮಾಡ್ಬೋದು. ಸೊ ಈ ಒಂದು ಕಾರಣಕ್ಕಾಗಿ NCERT ಏನಿರುತ್ತೆ ಇದೇ ಫೈನಲ್ ನಿಮಗೆ ರೆಫರೆನ್ಸ್ ಫಾರ್ ಇಯರ್ಸ್. ಓಕೆ, ಇನ್ನು ನೆಕ್ಸ್ಟ್ ಇಲ್ಲೇನು ಕಾಣ್ತಾ ಇದೆಯಲ್ಲ, ಇನ್ ದಿಸ್ ಡಯಾಗ್ರಾಮ್ ಹಿಯರ್ ದಿಸ್ ಈಸ್ ಫಿರೋಜ್ ಶಾ ತುಘಲಕ್ರವರ ಸಮಾಧಿ ಅನ್ನುವಂಥದ್ದು. ಟಾಂಬ್ ಅಂತಂದರೆ ಸಮಾಧಿ. ನೆಕ್ಸ್ಟ್ ಇದು
ಅಲಿಯಾ ದರ್ವಾಜಾ ಅಂತ ಹೇಳ್ತಾರೆ. ನೆಕ್ಸ್ಟ್ ಇದು ಇಲ್ತಮಿಶ್ನ ಸಮಾಧಿಯಾಗಿರುತ್ತೆ. ಓಕೆ, ಸೊ ವೆಲ್ ಗೈಸ್, ಇನ್ನು ನಾವೇನು ಮಾಡೋಣ, ಫೈಂಡಿಂಗ್ ಔಟ್ ಅಬೌಟ್ ದಿ ಡೆಲ್ಲಿ ಸುಲ್ತಾನಾಸ್. ಸೊ ಡೆಲ್ಲಿ ಸುಲ್ತಾನರ ಬಗ್ಗೆ ಯಾವ ರೀತಿ ನಾವು ಕಂಡು ಹಿಡಿದ್ವಿ ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ಫಸ್ಟ್ ಥಿಂಗ್ ಆಬ್ವಿಯಸ್ಲಿ ಇನ್ಸ್ಕ್ರಿಪ್ಷನ್ಗಳ ಮೂಲಕ. ಸೊ ಸೆಕೆಂಡ್ ಒನ್ ಇನ್ಸ್ಕ್ರಿಪ್ಷನ್ಸ್ ಅಂದರೆ ಶಾಸನಗಳ ಮೂಲಕ. ಸೆಕೆಂಡ್ ಕಾಯಿನ್ಸ್ ಅಂದರೆ ನಾಣ್ಯಗಳ ಮುಖಾಂತರ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಆರ್ಕಿಟೆಕ್ಚರ್, ಸೊ ಆರ್ಕಿಟೆಕ್ಚರ್ ಮುಖಾಂತರ. ಇನ್ನು ಲಾಸ್ಟ್ ಇನ್ನೊಂದು ಟೈಪ್ ಏನು, ಹಿಸ್ಟರೀಸ್ ಮುಖಾಂತರ. ಸೊ ಇವಕ್ಕೇನಂತ ಕರೀತಾರೆ, ತಾರೀಖ್ ಸಿಂಗ್ಯುಲರಲ್ಲಿ ಏನಂತ ತಾರೀಖ್, ತವಾರಿಕ್ ಅಂತಂದರೆ ಫ್ಲೂರಲ್. ಓಕೆ, ಸೊ ಇವ್ರ ಬಗ್ಗೆ ನಾವೇನು ಮಾಡೋಣ, ಕಲಿತಾ ಹೋಗೋಣ. ನೆಕ್ಸ್ಟ್ ದೆಹಲಿ ಸುಲ್ತಾನರ ಆಡಳಿತ ಭಾಷೆ ಯಾವುದಾಗಿತ್ತು ಅಂತ ಕೇಳೋದಾದರೆ ಪರ್ಷಿಯನ್ ಲ್ಯಾಂಗ್ವೇಜ್ ಏನಾಗಿತ್ತು, ಅವರ ಆಡಳಿತ ಭಾಷೆಯಾಗಿತ್ತು. ಇಟ್ ವಾಸ್ ದ ಲ್ಯಾಂಗ್ವೇಜ್ ಆಫ್ ಅಡ್ಮಿನಿಸ್ಟ್ರೇಷನ್. ಇನ್ನು ಈ ಆಥರ್ಸ್ ಏನಿರ್ತಾರಲ್ಲ, ಈ ತಾರೀಖುಗಳನ್ನು ಬರೆಯುವಂತಹ ಅಥವಾ ತವಾರಿಕನ್ನು ಬರೆಯುವಂತಹ ಆಥರ್ಸ್ ಏನಿರ್ತಾರಲ್ಲ, ಇವರು ಲರ್ನ್ಡ್ ಮೆನ್ ಆಗಿರ್ತಾರೆ, ಎಜುಕೇಟೆಡ್ ಪೀಪಲ್ ಇರ್ತಾರೆ ಇವರು. ನೆಕ್ಸ್ಟ್ ಈ ಸೆಕ್ರೆಟರೀಸು, ಅಡ್ಮಿನಿಸ್ಟ್ರೇಟರ್ಸು, ಈ ಕವಿಗಳಿರಬಹುದು. ನೆಕ್ಸ್ಟ್ ಕೋರ್ಟರ್ಸ್, ನ್ಯಾಯಾಧೀಶರು, ಕೋರ್ಟ್ನಲ್ಲಿ ಇರುವಂತಹ ವ್ಯಕ್ತಿಗಳಿರ್ಬೋದು. ಇವರೆಲ್ಲರೂ ಏನು ಮಾಡ್ತಾ ಇದ್ದಾರೆ, ಆ ರಾಜನಿಗೆ ಅಥವಾ ಸುಲ್ತಾನನಿಗೆ ಈ ಒಂದು ರೂಲಿಂಗನ್ನು ಮಾಡಲಿಕ್ಕೆ ಏನು ಮಾಡ್ತಿರ್ತಾರೆ, ಅಡ್ವೈಸಸನ್ನು ಕೊಡ್ತಾ ಇರ್ತಾರೆ. ಈ ರೀತಿ ಮಾಡ್ಬೋದು ಅನ್ನೋ ರೀತಿ ಅಡ್ವೈಸಸನ್ನು ಮಾಡ್ತಿರ್ತಾರೆ. ನೆಕ್ಸ್ಟ್ ದ ಸರ್ಕಲ್ ಆಫ್ ಜಸ್ಟಿಸ್, ನ್ಯಾಯದ ವಲಯ ಅಂಥೇಳಿ. ಫಕ್ಕರ್ ಎ ಮುದಬ್ಬೀರ್ ಅನ್ನುವಂಥ ಒಬ್ಬ ವ್ಯಕ್ತಿ ಬರ್ತಾನೆ 13ನೇ ಸೆಂಚುರಿಯಲ್ಲಿ. ಈತ ಏನು ಮಾಡ್ತಾನೆ, ಈ ಒಂದು ಸರ್ಕಲ್ ಆಫ್ ಜಸ್ಟಿಸನ್ನು ಹೇಳ್ತಾನೆ. ಇಲ್ಲಿ ಯಾವ ರೀತಿ ಆಡಳಿತ ಇನ್ನೂ ಇತ್ತು ಅನ್ನೋದಕ್ಕೆ ಒಂದು ಸರ್ಕಲ್ ಆಫ್ ಜಸ್ಟಿಸನ್ನು ಕೊಡ್ತಾನೆ. ಏನು ಸರ್ಕಲ್ ಆಫ್ ಜಸ್ಟಿಸ್ ಅಂತಂದರೆ, ಫಾರ್ ಎಕ್ಸಾಂಪಲ್ ಒಬ್ಬ ರಾಜ ಏನು ಈ ಒಂದು ಸೈನಿಕರಿಲ್ಲದೆ ಸರ್ವೈವ್ ಆಗಲ್ಲ. ಈ ಸೈನಿಕರು ಸ್ಯಾಲ್ರೀಸ್ ಇಲ್ಲದೆ ಸರ್ವೈವ್ ಆಗಲ್ಲ. ಸ್ಯಾಲ್ರಿ ಬೇಕಂದ್ರೆ ಏನು ಮಾಡಬೇಕು, ರೆವಿನ್ಯೂ ಬೇಕು. ರೆವಿನ್ಯೂವನ್ನು ಯಾವ ರೀತಿ ಕಲೆಕ್ಟ್ ಮಾಡ್ತಾರೆ, ಟ್ಯಾಕ್ಸ್ಗಳನ್ನು ಕಲೆಕ್ಟ್ ಮಾಡೋದ್ರ ಮುಖಾಂತರ, ರೈತರಿಂದ ಟ್ಯಾಕ್ಸ್ಗಳನ್ನು ಕಲೆಕ್ಟ್ ಮಾಡೋದ್ರ ಮುಖಾಂತರ ಅವರಿಗೆ ರೆವಿನ್ಯೂ ಸಿಗುತ್ತೆ. ಇವಾಗ ರೈತರು ಟ್ಯಾಕ್ಸನ್ನು ತುಂಬಬೇಕಾದ್ರೆ ಹೊಲದಲ್ಲಿ ಏನಿರಬೇಕು, ಒಂದು ಪ್ರಾಸ್ಪರಸ್ ಇರಬೇಕು, ಅವ್ರ ಹೊಲ, ಅವರು ಖುಷಿಯಾಗಿರಬೇಕು, ಅವ್ರ ಹತ್ರ ಏನು ಬರಬೇಕು, ಸಾಕಷ್ಟು ಬೆಳೆ ಬರ್ತಾ ಇರಬೇಕು. ಆವಾಗಲೇ ಅವ್ರಿಗೇನಾಗುತ್ತೆ, ಟ್ಯಾಕ್ಸ್ ತುಂಬಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದು ಯಾವಾಗ ಸಾಧ್ಯ ಆಗುತ್ತೆ, ವೆನ್ ಕಿಂಗ್ ಪ್ರಮೋಟ್ ದ ಜಸ್ಟಿಸ್, ಅಂದರೆ ನ್ಯಾಯವನ್ನು ಏನು ಮಾಡಬೇಕು, ಅವನು ಪ್ರಮೋಟ್ ಮಾಡಬೇಕು. ಒಂದು ಹಾನೆಸ್ಟ್ ಇರುವಂತಹ ರಾಜ್ಯಾಡಳಿತವನ್ನು ನೋಡ್ಕೊಳ್ಬೇಕು. ಆವಾಗ ಏನಾಗುತ್ತೆ, ಪ್ರತಿಯೊಂದನ್ನು ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ಈಕ್ವಲ್ ಆಗಿ ಏನಾಗುತ್ತೆ, ಬೆಳೆ ಬರುತ್ತೆ. ನಂತರ ಅವರು ಟ್ಯಾಕ್ಸ್ ತುಂಬೋದು, ಅದರಿಂದ ಸೈನಿಕರು ಸ್ಯಾಲ್ರಿ ಕೊಡ್ಬೋದು. ಸೈನಿಕರು ಸ್ಯಾಲ್ರಿ ಕೊಟ್ಟರೆ ರಾಜ ಮತ್ತೆ ಸಂತೋಷವಾಗಿ ಬದುಕ್ಬೋದು. ಇದಕ್ಕೆ ಅವನು ಏನಂತ ಕರೀತಾನೆ, ದ ಸರ್ಕಲ್ ಆಫ್ ಜಸ್ಟಿಸ್ ಅಂತ ಹೇಳುವಂಥದ್ದು. ನೆಕ್ಸ್ಟ್ ಆಥರ್ಸ್ ಏನಿರ್ತಾರೆ, ಈ ತವಾರಿಕ್ಗಳನ್ನು ಬರೆಯುವಂತಹ, ತವಾರಿಕ್ ಅಂತಂದ್ರೆ ಏನು, ಹಿಸ್ಟ್ರಿಯನ್ನು ಬರೀತಾರೆ. ಸೊ ಹಿಸ್ಟ್ರಿ ಅಂದರೆ ಯಾರ ಹಿಸ್ಟ್ರಿ, ರಾಜನ ಬಗ್ಗೆ ಬರೀತಾರೆ. ಅವರು ಯಾವ ಕಾರಣಕ್ಕಾಗಿ ಅವರು ರಾಜರ ಬಗ್ಗೆ ಬರೀತಾರೆ, ರಾಜನಿಂದ ಏನೋ ರಿವಾರ್ಡ್ ಸಿಗುತ್ತೆ, ಗಿಫ್ಟ್ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ಅವ್ರು ಏನು ಮಾಡ್ತಿರ್ತಾರೆ, ಈ ಹಿಸ್ಟ್ರೀಸನ್ನು ಬರೀತಾರೆ. ನೆಕ್ಸ್ಟ್ ಇವ್ರು ಏನು ಮಾಡ್ತಾರೆ, ಸಿಟೀಸಲ್ಲಿ ವಾಸವನ್ನು ಮಾಡ್ತಿರ್ತಾರೆ ಮತ್ತು ರಾಜನಿಗೆ ಇವರು ಅಡ್ವೈಸಸನ್ನು ಮಾಡ್ತಾ ಇರ್ತಾರೆ. ಅವನ ರಾಜ್ಯಾಡಳಿತದಲ್ಲಿ ಅಡ್ವೈಸಸನ್ನು ಮಾಡ್ತಿರ್ತಾರೆ. ಸೊ ಇವರ ಅಡ್ವೈಸ್ ಯಾವ ರೀತಿ ಇರುತ್ತೆ ಅಂತಂದರೆ, ಒಂದು ಬೇಸ್ಡ್ ಆನ್ ದಿ ಬರ್ತ್ ರೈಟ್ ಮೇಲೆ, ಇನ್ನೊಂದು ಜೆಂಡರ್ ಡಿಸ್ಟಿಂಕ್ಷನ್ಸ್ ಅಂದರೆ ಲಿಂಗ ವ್ಯತ್ಯಾಸಗಳು, ಅದರ ಮೇಲೆ ಅವ್ರು ಏನು ಮಾಡ್ತಿರ್ತಾರೆ, ಅಡ್ವೈಸ್ ಮಾಡ್ತಿರ್ತಾರೆ. ಇನ್ನು ಈ ಬರ್ತ್ ರೈಟ್ ಅಂತಂದರೆ ಏನು ಅಂತಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಈ ಹೈಯರ್ ಫ್ಯಾಮಿಲೀಸಲ್ಲಿ ಏನು ಹುಟ್ಟಿರ್ತಾರಲ್ಲ, ಆಗ ಫಾರ್ ಪ್ರೀಸ್ಟ್ ಫ್ಯಾಮಿಲಿಲಾಗಲಿ, ಕಿಂಗನ್ ಫ್ಯಾಮಿಲಿಲಾಗಲಿ, ಅಥವಾ ರಿಚ್ ಇರುವಂತಹ ಫ್ಯಾಮಿಲೀಸಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳಿಗೆ ಏನು ಮಾಡಬೇಕು, ನಾವು ಮೊದಲು ಮರ್ಯಾದೆಯನ್ನು ಕೊಡಬೇಕು. ಅವರಿಗೆ ಏನು ಮಾಡಬೇಕು, ಗವರ್ನೆನ್ಸಲ್ಲಿ ಅಂತಂದರೆ ರಾಜ್ಯಾಡಳಿತದಲ್ಲಿ ಅವರಿಗೆ ಮಹತ್ವವನ್ನು ಕೊಡಬೇಕು. ಅದು ಅವರ ಜನ್ಮಸಿದ್ಧ ಹಕ್ಕು ಅನ್ನುವಂಥದ್ದು. ಈ ಸ್ಲೇವ್ಸನ್ನು ನಾವು ಹೆಂಗೆ ಕಡೆಗಣಿಸ್ತೀವಲ್ಲ, ಇದೇ ರೀತಿ ಅವ್ರನ್ನ ಕಡೆಗಣಿಸಲೇಬೇಕು ಅನ್ನುವಂಥದ್ದು. ಆ ಥರ ಏನು ಮಾಡ್ತಿರ್ತಾರೆ, ಅವರು ಬರ್ತ್ ರೈಟ್ ಮೇಲೆ ರಾಜನಿಗೆ ಒಂದು ಅಡ್ವೈಸನ್ನು ಕೊಡ್ತಿರ್ತಾರೆ. ನೆಕ್ಸ್ಟ್ ಒನ್ ಜೆಂಡರ್ ಡಿಸ್ಟಿಂಕ್ಷನ್. ಸೊ ಜೆಂಡರ್ ಡಿಸ್ಟಿಂಕ್ಷನ್ ಅಂದ್ರೆ, ಇಲ್ಲಿರುವಂತಹ ಆಥರ್ ಪ್ರಕಾರ ಹೆಣ್ಣು ಏನು ಮಾಡಬೇಕು, ರಾಜನ ಅಥವಾ ಒಬ್ಬ ಮೆನ್ನನ ಒಬ್ಬ ಸರ್ವೀಸ್ ಮಾಡಲಿಕ್ಕೆ, ಅಂದರೆ ಅವ್ನು ಹೇಳ್ದಂಗೆ ಕೇಳ್ಕೊಂಡಿರಲಿಕ್ಕೆ ಮಾತ್ರ ಏನು ಹೆಣ್ಣನ್ನು ದೇವರು ಸೃಷ್ಟಿ ಮಾಡಿದ್ದಾನೆ. ಹೆಣ್ಣು ಏನಾದರೂ ರಾಜ್ಯಾಡಳಿತವನ್ನು ಮಾಡಲಿಕ್ಕೆ ಹೋದರೆ ಇದೇನಾಗುತ್ತೆ, ಪ್ರಕೃತಿಯ ವಿರುದ್ಧವಾಗಿರುತ್ತೆ ಅನ್ನುವಂಥದ್ದು ಏನಾಗಿರುತ್ತೆ, ಇವರ ಒಪಿನಿಯನ್ ಆಗಿರುತ್ತೆ. ಸೊ ಈ ರೀತಿ ಒಪಿನಿಯನ್ ಹೊಂದಿದಂಥ ಒಬ್ಬ ವ್ಯಕ್ತಿ ಯಾರು ಅಂತಂದರೆ ಮಿನಾಜ್ ಇ ಸಿರಾಜ್ ಅಂತ ಹೇಳಿ ಬರ್ತಾನೆ. ಇದನ್ನು ನಾವು ನೆಕ್ಸ್ಟ್ ನೋಡ್ತಾ ಹೋಗೋಣ, ರಜಿಯಾ ಬೇಗಮ್ ಟೈಮಲ್ಲಿ ಅವನು ಏನು ಮಾಡ್ತಾನೆ ಅನ್ನೋದನ್ನು. ವೆಲ್, ನೆಕ್ಸ್ಟ್ ಏನಾಯಿತು, ರಜಿಯಾ ಬೇಗಮ್ ಯಾರು, ಇಲ್ತಮಿಶ್ನ ಮಗಳಿವಳು. ಓಕೆ, ಸೊ ಇಲ್ತಮಿಶ್ನ ನಂತರ ಮತ್ತೆ ಅವನಿಗೆ ಇಲ್ತಮಿಶ್ಗೆ ಮಕ್ಕಳು ಇರ್ತಾರೆ, ಗಂಡು ಮಕ್ಕಳು ಇರ್ತಾರೆ. ಬಟ್
ಅವರೆಲ್ಲರಲ್ಲೂ ರಜಿಯಾ ಬೇಗಮೇನ ಒಬ್ಬ ಸ್ಟ್ರಾಂಗ್ ಆಗಿರುವಂತಹ ಆಡಳಿತಗಾರಳಾಗಬಲ್ಲಳು ಅನ್ನುವಂಥದ್ದು ಒಪಿನಿಯನ್ ಆಗಿರೋದ್ರಿಂದ ರಜಿಯಾ ಬೇಗಮ್ ಏನಾಗ್ತಾಳೆ ಇಲ್ಲಿ ರಾಜ್ಯಾಡಳಿತವನ್ನು ವಹಿಸಿಕೊಳ್ತಾಳೆ ಅನ್ನುವಂಥದ್ದು. ಸೊ ಇದ್ರ ಹಿಂದೆ ಸಾಕಷ್ಟು ಒಂದು ಸ್ಟೋರೀಸ್ ಬರುತ್ತೆ. ಅವಳು ಯಾವ ರೀತಿ ತಾನಾಗೆ ಒಂದು ರಾಜ್ಯಾಡಳಿತವನ್ನು ವಹಿಸ್ಕೊಟ್ಲ ಅಥವಾ ಅವಳಿಗೆ ಅವಳ ತಂದೆಯೇ ರಾಜ್ಯಾಡಳಿತವನ್ನು ವಹಿಸ್ಕೊಟ್ನ, ಈ ರೀತಿ ಸ್ಟೋರಿ ಬರುತ್ತೆ. ಅದನ್ನು ನಾವೇನು ಮಾಡೋಣ ಇನ್ ಡೀಟೇಲ ಮತ್ತೆ ನೆಕ್ಸ್ಟ್ ಹೈಯರ್ ಲೆವೆಲ್ಸಲ್ಲಿ ಕಲಿಯೋಣ. ಆ್ಯಸ್ ಆಫ್ ನೌ ಇಲ್ತಮಿಷ್ನ ನಂತರ ಯಾರು ಬರ್ತಾರೆ? ರಜಿಯಾ ಬೇಗಮ್ ಬರ್ತಾಳೆ. 1236ರಿಂದ 1240 ಕೇವಲ 4 ವರ್ಷ ಆಳ್ವಿಕೆಯನ್ನು ಈಕೆ ಮಾಡುವಂಥದ್ದು. ನೆಕ್ಸ್ಟ್ ಇಲ್ಲಿ ಏನಿರ್ತಾನೆ ಒಬ್ಬ ಕ್ರಾನಿಕ್ಲರ್ ಅಂತಂದರೆ ಇತಿಹಾಸಕಾರ ಅಂತಲೇ ನಾವು ಹೇಳ್ಬೋದು. ಕ್ರಾನಿಕ್ಲರ್ ಅಂತಂದರೆ ಏನು? ಇನ್ ಸಿಂಪಲ್ ವರ್ಡ್ಸಲ್ಲಿ ಯಾವ ಇಯರಲ್ಲಿ ಯಾವ ಸುಲ್ತಾನ ಇದ್ದ, ಯಾವ ಇಯರಲ್ಲಿ ಏನು ನಡೀತು, ಅದರ ನೆಕ್ಸ್ಟ್ ಇಯರಲ್ಲಿ ಏನು ನಡೀತು ಅನ್ನೋದನ್ನು ಈ ರೀತಿ ಡೇಟ್ಸ್ ಪ್ರಕಾರ ಏನು ಮಾಡೋದು, ಬರೀತಾ ಹೋಗೋದು ಹಿಸ್ಟ್ರಿಯನ್ನು. ಇವರಿಗೆ ನಾವು ಕ್ರಾನಿಕ್ಲರ್ ಅಂತ ಕರೆಯುವಂಥದ್ದು. ಸೊ ಇವನ ಪ್ರಕಾರ ಹೀ ಥಾಟ್ ದ್ಯಾಟ್ ರಜಿಯಾ ಏನು ಎಲ್ಲರಿಗಿಂತ ಒಬ್ಬ ಉತ್ತಮ ಆಡಳಿತಗಾರಳಾಗಬಲ್ಲಳು, ಆದರೆ ಈಕೆ ಒಬ್ಬ ಹೆಣ್ಣು ಮಗಳಾಗಿರೋದ್ರಿಂದ ಈ ಒಂದು ರಾಜ್ಯಾಡಳಿತನ ವಹಿಸಿಕೊಳ್ಳೋದಕ್ಕೆ ಇವಳಿಗೆ ಯಾವ ಅರ್ಹತೆಯೂ ಇಲ್ಲ ಅನ್ನುವಂಥದ್ದು ಯಾರ ಒಪಿನಿಯನ್ ಆಗಿರುತ್ತೆ? ಮಿನಾಜ್ ಇ ಸಿರಾಜ್ ಅವರ ಒಪಿನಿಯನ್ ಆಗಿರುವಂಥದ್ದು. ಓಕೆ, ಸೊ ಇದೇ ರೀತಿ ರಜಿಯಾ ಮಾತ್ರ ಇಲ್ಲ ಅಂತಂದರೆ ಇಲ್ಲ, ನಮ್ಮ ಇಂಡಿಯನ್ ಹಿಸ್ಟ್ರಿಯಲ್ಲಿ ಮತ್ತು ಸಾಕಷ್ಟು ಜನ ಬರ್ತಾರೆ. ಒಂದು ರುದ್ರಮಾದೇವಿ ಅಂಥೇಳಿ ಆಂಧ್ರ ಪ್ರದೇಶದಲ್ಲಿ. ಓಕೆ, ಸೊ ವಾರಂಗಲ್ನ ಕಾಕತೀಯರು ಅಂಥೇಳಿ ಬರ್ತಾರೆ. ನೀವು ಇದನ್ನು ಕೇಳಿರ್ಬೋದು ಈ ಸಂಸ್ಥಾನದ ಹೆಸರನ್ನು, ವಾರಂಗಲ್ನ ಕಾಕತೀಯರು ಅಂಥೇಳಿ. ಸೊ ಈ ಒಂದು ಮನೆತನದಲ್ಲಿ ಬರುವಂಥವ್ರು ಯಾರಂದರೆ ರುದ್ರಮಾದೇವಿ ಅಂಥೇಳಿ. ಇದ್ರ ಮೇಲೆ ಒಂದು ಮೂವಿ ಕೂಡ ತೆಗೆಯಲಾಗಿದೆ ತೆಲುಗುನಲ್ಲಿ. ಅನುಷ್ಕಾ ಅವ್ರದ್ದು ಒಂದು ಮೂವಿ ಇದೆ, ನೀವು ನೋಡ್ಬೋದು ಇಫ್ ಯು ವಾಂಟ್. ಸೊ ಇದರಲ್ಲಿ ಆಂಧ್ರ ಪ್ರದೇಶದಲ್ಲಿರುವಂತಹ ಒಂದು ಸಂಸ್ಥಾನ. 1262ರಿಂದ 1289ರವರೆಗೂ ಏನಾಗುತ್ತೆ, ರುದ್ರಮಾದೇವಿ ಇಲ್ಲಿ ಆಳ್ವಿಕೆಯನ್ನು ಮಾಡ್ತಾಳೆ. ಆದರೆ ಅವಳು ತನ್ನನ್ನು ತಾನು ಒಬ್ಬ ಬಾಯ್ ಅಂತ ಹೇಳ್ಕೊಂಡು, ಅಂದರೆ ತಾನು ಒಬ್ಬ ಮ್ಯಾನ್ ಅಂತ ಹೇಳ್ಕೊಂಡು ಏನು ಮಾಡ್ತಾಳೆ, ಅವಳು ಆಡಳಿತವನ್ನು ಇಲ್ಲಿ ಮಾಡ್ತಾ ಹೋಗೋದು. ಓಕೆ, ಯಾಕಂದರೆ ಆಬ್ವಿಯಸ್ಲಿ ಏನು ಮಾಡೋಂಗಿರಲಿಲ್ಲ, ಹೆಣ್ಣು ಮಕ್ಕಳು ಏನು ಮಾಡೋಂಗಿರಲ್ಲ, ಆಡಳಿತವನ್ನು ಮಾಡಲಿಕ್ಕೆ ಸಾಧ್ಯ ಇರಲ್ಲ. ಬಟ್ ಅವರ ಮನೆತನದಲ್ಲಿ ಏನಾಗಿರಲ್ಲ, ಗಂಡು ಮಗು ಹುಟ್ಟಿರಲ್ಲ, ಹೆಣ್ಣು ಮಗುನೇ ಆಗಿರೋದ್ರಿಂದ ತಂದೆ ತಾಯಿ ಈ ವಿಷಯವನ್ನು ಮುಚ್ಚಿಟ್ಟು ಗಂಡು ಮಗು ಅಂತ ಹೇಳ್ತಾರೆ. ಯಾಕಂದರೆ ತಮ್ಮ ರಾಜ್ಯವನ್ನು ಸೇವ್ ಮಾಡೋದು ಅವ್ರ ಕರ್ತವ್ಯ ಆಗಿರುತ್ತೆ, ಆ ಒಂದು ಕಾರಣದಿಂದ. ಓಕೆ, ಸೊ ನೆಕ್ಸ್ಟ್ ಇನ್ನೊಬ್ರು ಬರ್ತಾರೆ ದಿದ್ದಾ ಅಂಥೇಳಿ. ಕಾಶ್ಮೀರದಲ್ಲಿ ದಿದ್ದಾ, ಇಟ್ ವಾಸ್ ಆ್ಯಕ್ಚುಲಿ ದೀದಿ, ಆದರೆ ಅವಳ ಹೆಣ್ಣು ಮಗಳು ಅದನ್ನು ತಾನು ದಿದ್ದಾ ಅಂಥೇಳಿ ಮಾಡಿಕೊಂಡು ಕಾಶ್ಮೀರವನ್ನು ಸುಮಾರು 980ರಿಂದ 1003ರವರೆಗೆ ಈಕೆ ಏನು ಮಾಡ್ತಾಳೆ, ಆಡಳಿತವನ್ನು ನಡೆಸುವಂಥದ್ದು. ನೆಕ್ಸ್ಟ್ ಫ್ರಮ್ ಗ್ಯಾರಿಸನ್ ಟೌನ್ ಟು ಎಂಫೈರ್. ಗ್ಯಾರಿಸನ್ ಟೌನ್ ಅಂತಂದರೆ 45 ಆದಂತಹ, ಅಂದರೆ ಸುತ್ತಮುತ್ತ ಕೋಟೆಯನ್ನು ಹೊಂದಿದಂತಹ ಒಂದು ನಗರದಿಂದ ಹಿಡಿದು ಅದು ಯಾವ ರೀತಿ ಒಂದು ದೊಡ್ಡ ಸಾಮ್ರಾಜ್ಯವಾಗಿ ಬೆಳೆಯಿತು ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ದಟ್ ಈಸ್ ಅಬೌಟ್ ದೆಹಲಿ ಸುಲ್ತಾನವರು ಯಾವ ರೀತಿ ಎಕ್ಸ್ಪಾಂಡ್ ಆದರು, ಯಾವ ರೀತಿ ತಮ್ಮ ಸಾಮ್ರಾಜ್ಯನ ವಿಸ್ತರಣೆ ಮಾಡಿದರು ಅನ್ನುವಂಥದ್ದು. ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, 12ನೇ ಶತಮಾನದಲ್ಲಿ ದೆಹಲಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ರಜಪೂತರು ಅನ್ನುವಂಥದ್ದು ತೋಮರಾಜ ಆಳ್ವಿಕೆಯನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು ಅಂತ. ಬಟ್ 13ನೇ ಸೆಂಚುರಿಯಲ್ಲಿ ಏನಾಗುತ್ತೆ, ಇವರು ಎಕ್ಸ್ಪಾಂಡ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ತಮ್ಮ ರಾಜ್ಯವನ್ನು ಎಕ್ಸ್ಪಾಂಡ್ ಮಾಡಲಿಕ್ಕೆ ಸ್ಟಾರ್ಟ್ ಆಗಿದ್ದು 13ನೇ ಒಂದು ಶತಮಾನದಲ್ಲಿ. ಸೊ ಡೆಲ್ಲಿ ಸುಲ್ತಾನಸ್ ಏನು ಮಾಡ್ತಾರೆ, ಈ ಒಂದು ಕೋಟೆಗಳನ್ನು ಹೊಂದಿರುವಂತಹ ನಗರಗಳೇನಿರ್ತಾವಲ್ಲ ಅವುಗಳನ್ನು ಏನು ಮಾಡ್ತಾರೆ, ಅವರು ವಶಪಡಿಸಿಕೊಳ್ಳಲಿಕ್ಕೆ ಟ್ರೈ ಮಾಡ್ತಾರೆ ಮತ್ತು ಒಂದೊಂದನ್ನೇ ಏನು ಮಾಡ್ತಾರೆ, ಕಂಟ್ರೋಲ್ ಮಾಡ್ತಾ ಹೋಗ್ತಾರೆ. ಸೊ ಅದ್ರ ಜೊತೆಗೆ ಹಿಂಟರ್ಲ್ಯಾಂಡ್ ಅಂದರೆ ಆಗಿನ ಟೈಮಲ್ಲಿ ಯಾವುದು ಅಂತಂದರೆ ಈ ಒಂದು ಬೆಂಗಾಳದ ಪ್ರದೇಶ. ಓಕೆ, ಮತ್ತು ಸಿಂಧ್ ಪ್ರದೇಶ. ಸಿಂಧ್ ಎಲ್ಲಿ ಬರುತ್ತೆ, ಪಾಕಿಸ್ತಾನದಲ್ಲಿ ಬರುತ್ತೆ. ಐ ವಿಲ್ ಜಸ್ಟ್ ಶೋ ಯು ಇನ್ ಅ ಮ್ಯಾಪ್ ನಾವು. ಓಕೆ, ಸೊ if I can draw this as a, okay, I can't draw it properly, I'm really sorry, but not here. I can draw the map properly but not here. ಓಕೆ, ಸೊ ಇಲ್ಲಿ ಬರುವಂತಹ ಇದೊಂದು ಪಾಕಿಸ್ತಾನದ ಭಾಗ. ಈ ಒಂದು ಭಾಗ ಏನು ಬರುತ್ತಲ್ಲ, ಇಲ್ಲಿ ಸಿಂಧ್ ಬರುತ್ತೆ. ಓಕೆ, ಇಲ್ಲಿಂದೆಲ್ಲ ಸಿಂಧನೇ ಇದು. ಬಟ್ ಸಿಂಧದ ಈ ಒಂದು ಭಾಗದಲ್ಲಿ ಹಿಂಟರ್ಲ್ಯಾಂಡ್ ಅಂತಂದ್ರೇನು, ಸಮುದ್ರದಿಂದ ಇಲ್ಲೇ ಏನಾಗಿರುತ್ತೆ, ಬೇರೆ ಬೇರೆ ಕಡೆಯಿಂದ ಗೂಡ್ಸ್ ಎಲ್ಲ ಬರ್ತಾ ಇರುತ್ತೆ. ಸೊ ಅವೇನಾಗುತ್ತೆ, ಇಲ್ಲಿ ಲೋಡ್ ಮತ್ತು ಅನ್ಲೋಡ್ ಆಗೋದ್ರಿಂದ ಇದಕ್ಕೇನಂತ ಕರೀತಾರೆ, ಹಿಂಟರ್ಲ್ಯಾಂಡ್ ಅಂತ ಕರೀತಾರೆ. ಯಾಕಂದರೆ ಇಲ್ಲಿಂದ ಏನಾಗುತ್ತೆ, ಸಾಕಷ್ಟು ವಸ್ತುಗಳು ರಫ್ತಾಗುತ್ತೆ ಬೇರೆ ಕಡೆಗೆ. ಸೊ ಈ ಒಂದು ಭಾಗಗಳಿಗೆ ಹಿಂಟರ್ಲ್ಯಾಂಡ್ ಅಂತ ಕರೀತಾರೆ. ಸೊ ಅದೇ ಥರ ಹಿಂಟರ್ಲ್ಯಾಂಡಲ್ಲಿ ಇನ್ನೊಂದು ಬೆಂಗಾಳ, ಯಾಕಂದರೆ ಡೆಲ್ಲಿಗೆ ಹತ್ತಿರ ಆಗೋದು ಇದು ಮತ್ತು ಇದು ಎರಡು. ಸೊ ಇವುಗಳನ್ನು ಅವ್ರು ಏನು ಮಾಡ್ತಾರೆ, ಕಂಟ್ರೋಲ್ ಮಾಡಲಿಕ್ಕೆ ಟ್ರೈ ಮಾಡುವಂಥದ್ದು. ಇನ್ನು ನೆಕ್ಸ್ಟ್ ಯಾರ ಟೈಮಲ್ಲಿ ಈ ರೀತಿ ಎಕ್ಸ್ಪಾನ್ಷನ್ ಆಯಿತು ಅಂತ ನಾವು ನೋಡಿದರೆ, ಮೋಸ್ಟ್ ಆಫ್ ದ ಎಕ್ಸ್ಪಾನ್ಷನ್ ಆಕರ್ಡ್
ಯಾರ ಟೈಮಲ್ಲಿ ಅಂದರೆ ಗಿಯಾಸುದ್ದೀನ್ ಬಲ್ಬನ್ನ ಟೈಮ್ನಲ್ಲಿ, ಮತ್ತು ಅಲ್ಲಾವುದ್ದೀನ್ ಖಿಲ್ಜಿ ಮತ್ತು ಮೊಹಮ್ಮದ್ ತುಘಲಕ್. ಹೌದು, ಸೊ ಮೊಹಮ್ಮದ್ ತುಘಲಕ್ನ ಟೈಮಲ್ಲಿ ಕೂಡ ಏನಾಗುತ್ತೆ, ಈ ಒಂದು ಎಕ್ಸ್ಪಾನ್ಷನ್ನ ಆಡಳಿತ ವಿಸ್ತರಣೆ ಸ್ಟಾರ್ಟ್ ಆಗುವಂಥದ್ದು. ಗಿಯಾಸುದ್ದೀನ್ ಬಲ್ಬನ್ ಯಾರು, ಟರ್ಕಿಶ್ ರೂಲರ್ ಆಗಿರ್ತಾನೆ ಈತ, ಹೌದಾ. ಅದೇ ಅಲ್ಲಾವುದ್ದೀನ್ ಖಿಲ್ಜಿ ಯಾರು, ಖಿಲ್ಜಿ ಡೈನಾಸ್ಟಿ ಒಳಗೆ ಬರ್ತಾನೆ. ಮೊಹಮ್ಮದ್ ತುಘಲಕ್ ಡೈನಾಸ್ಟಿಯಲ್ಲಿ ಬರುವಂತಹ. ಸೊ 3 ಡೈನಾಸ್ಟೀಸಲ್ಲಿ ಬರ್ತಾರೆ. ಬಟ್ ಇವು 3 ಜನ ಏನು ಮಾಡ್ತಾರೆ, ತಮ್ಮ ಒಂದು ಆಡಳಿತವನ್ನು ಸಾಕಷ್ಟು ಎಕ್ಸ್ಪಾಂಡ್ ಮಾಡಲಿಕ್ಕೆ ಟ್ರೈ ಮಾಡಿದಲ್ಲಿ ಇವ್ರು ಇಂಪಾರ್ಟೆಂಟ್ ಅಂತ ನಾವು ಹೇಳ್ಬೋದು. ಓಕೆ, ಇನ್ನು ನೆಕ್ಸ್ಟ್ ಇಷ್ಟೆಲ್ಲ ಎಕ್ಸ್ಪಾಂಡ್ ಮಾಡಲಿಕ್ಕೆ ಸುಮ್ಮನೆ ಅವ್ರು ಯಾರಾದ್ರೂ ಹೊಡ್ಕೊಂಡು ಹೋದರೆ ಸೈನ್ಯ ಸುಮ್ಮನೆ ಸಿಗುತ್ತಾ, ಅಥವಾ ಮತ್ತೇನು ಅಲ್ಲಿ ಕಂಡೀಷನ್ಸ್ ಇರೋದಿಲ್ಲ ಅಂತ ನಾವು ನೋಡಿದರೆ ಸಾಕಷ್ಟು ಇವ್ರಿಗೆ ಏನಿರ್ತವೆ, ಚಾಲೆಂಜಸ್ಸೂ ಇರ್ತವೆ. ಫಾರ್ ಎಕ್ಸಾಂಪಲ್ ಬ್ಯಾಡ್ ವೆದರ್. ಓಕೆ, ಕ್ಲೈಮೇಟ್ ಏನಿರುತ್ತೆ ಒಂದು ಪ್ಲೇಸಿಂದ ಮತ್ತೊಂದು ಪ್ಲೇಸಿಗೆ ಏನಾಗುತ್ತೆ, ಚೇಂಜ್ ಆಗುತ್ತೆ. ಅದೆಲ್ಲವನ್ನು ಅವ್ರು ಏನು ಮಾಡಬೇಕು, ಎದುರಿಸಬೇಕು. ಕೆಲವೊಂದು ಸತಿ ಈ ಫಾರೆಸ್ಟನ್ನು ಏನು ಮಾಡಬೇಕಾಗಿರುತ್ತೆ, ಅವರು ದಾಟಿ ಹೋಗಿ ಯುದ್ಧವನ್ನು ಮಾಡಬೇಕಾಗಿರುತ್ತೆ. ಇನ್ನೂ ಕೆಲವೊಂದಷ್ಟು ಈ ಒಂದು ವ್ಯಕ್ತಿಗಳೇನಿರ್ತಾರಲ್ಲ ಅವರು, ಅಂದರೆ ಕಾಡಿನಲ್ಲಿ ಆಳ್ವಿಕೆ ಮಾಡುವಂತಹ ವ್ಯಕ್ತಿಗಳನ್ನು ಅವರು ಸೋಲಿಸಿ ಕಾಡನ್ನು ವಶಪಡಿಸಿಕೊಳ್ಬೇಕಾಗಿರುತ್ತೆ. ಯಾಕಂದರೆ ಕಾಡಿನಿಂದ ಕೂಡ ಅವರಿಗೆ ಸಾಕಷ್ಟು ಪ್ರಾಡಕ್ಟ್ಸ್ ಸಿಗುವಂತಹದ್ದು. ಸೊ ಈ ಥರ ಇದ್ದಾಗ ಏನು ಮಾಡಬೇಕು, ಅವರು ಕಾಡಿನೊಳಗಡೆ ಹೋಗಿ ಇನ್ವೇಡ್ ಮಾಡಿ ಅಲ್ಲಿರುವುದನ್ನು ವಶಪಡಿಸಿಕೊಳ್ಬೇಕು. ಬಟ್ ಅಲ್ಲಿರುವಂತಹ ರಾಜರು ಯಾವ ರೀತಿ ಇರ್ತಾರೆ ಅಂದರೆ, ಕಾಡಿನ ರಾಜರು ಈ ಒಂದು ಬಂಬೂ ಸ್ಟಿಕ್ಕಿಂದ ಏನು ಮಾಡಿರ್ತಾರೆ. ಬಂಬು ಅಂತಂದರೆ ಏನು, ಬಿದಿರಿನ ಗಿಡ ನಮ್ಮ ಭಾರತದಲ್ಲಿ ಯಾವ ರೀತಿ ಇದೆ ಅನ್ನೋದು ಎಲ್ಲರಿಗೂ ಗೊತ್ತು. ಒಂದು ಮನೆಯೇ ಕಟ್ಟಬೋದು, ಅಷ್ಟು ದೊಡ್ಡ ಬಿದಿರಿನ ಗಿಡ ಬೆಳೆಯುತ್ತೆ, ಹೌದಾ. ಸೊ ಅದರಲ್ಲಿ ಏನು ಮಾಡಿರ್ತಾರೆ, ಅವರು ಅಡಗಿ ಕುಳಿತಿರ್ತಾರೆ. ಇದರಿಂದ ಏನಾಗುತ್ತೆ, ಅವರು ಸಾಕಷ್ಟು ಒಂದು ಹೊರಗಡೆಯನ್ನು ಪ್ರಪಂಚದಿಂದ ಅವರು ರಕ್ಷಣೆಯನ್ನು ಮಾಡಿಕೊಳ್ಬೋದು. ತಮ್ಮನ್ನು ತಾವು, ತಮ್ಮ ಆಕಳು ಕರುಗಳನ್ನು ಎಲ್ಲವನ್ನು ರಕ್ಷಣೆ ಮಾಡಿಕೊಳ್ಬೋದು. ಈ ರೀತಿ ಸುತ್ತಮುತ್ತ ಏನು ಮಾಡಿರ್ತಾರೆ, ಬಿದಿರಿನ ಕೋಟೆಯನ್ನೇ ಕಟ್ಟಿರ್ತಾರೆ. ಅವರು ಬಿದಿರಿನ ಗಿಡದಿಂದನೇ ಕೋಟೆಯನ್ನು ಕಟ್ಟಿರ್ತಾರೆ. ಅದರ ಒಳಗಡೆ ಅವರು ವಾಸವನ್ನು ಮಾಡ್ತಾ ಇರುವಂಥದ್ದು. ಅಲ್ಲೇ ಅವ್ರ ದನಕರುಗಳಿರುತ್ತವೆ, ಅವ್ರ ಫ್ಯಾಮಿಲೀಸ್ ಇರುತ್ತೆ. ಈ ರೀತಿ ಇರೋದ್ರಿಂದ ಅವ್ರ ಮೇಲೆ ಅಟ್ಯಾಕ್ ಮಾಡೋದೇನಾಗುತ್ತೆ, ಕಷ್ಟ ಆಗುತ್ತೆ. ಸೊ ಅವಾಗ ಇವ್ರು ಏನು ಮಾಡಬೇಕು, ಬಿದಿರನ್ನು ಕಡಿಯುವಂತಹ ಎಕ್ಸ್ಪರ್ಟ್ಸನ್ನು ತೊಗೊಂಡು ಬಂದು ಬಿದಿರುಗಳನ್ನು ತೆಗೆದು ಹಾಕಿಸಿ ಅವರು ಹೋಗಿ ಇನ್ವೈಟ್ ಮಾಡಬೇಕಾಗಿರುತ್ತೆ. ಸೊ ಇಟ್ ವಾಸ್ ಆಲ್ಸೋ ಅ ಟಫ್ ಟಾಸ್ಕ್ ಅಂತ ನಾವು ಹೇಳ್ಬೋದು. ಇನ್ನು ನೆಕ್ಸ್ಟ್ ಇವರ ಕಾಲದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಕಾಲದಲ್ಲಿ 2 ಸತಿ, ಮತ್ತು ಮೊಹಮ್ಮದ್ ತುಘಲಕ್ನ ಅರ್ಲಿ ಟೈಮಲ್ಲಿ ಯಾವಾಗ ಇವು ಆಡಳಿತಕ್ಕೆ ಬರ್ತಾನಲ್ಲ ಆ ಒಂದು ಅರ್ಲಿ ಸ್ಟೇಜಲ್ಲಿ ಏನು ಮಾಡ್ತಾರೆ, ಈ ಮಂಗೋಲಿಯನ್ನರು ಅಂತ ಕರಿತೀವಿ ನಾವು. ಓಕೆ, ಸೊ ಮಂಗೋಲಿಯನ್ನರು ಅಫ್ಘಾನಿಸ್ತಾನದಿಂದ ಬಂದು ಏನು ಮಾಡ್ತಾರೆ, ಇವರು ನಮ್ಮ ಭಾರತದ ಮೇಲೆ ದಾಳಿಯನ್ನು ಮಾಡ್ತಾರೆ. ಸಾಕಷ್ಟು ಬಾರಿ ಇವರು ದಾಳಿಯನ್ನು ಮಾಡ್ತಾರೆ. ಸೊ ಇದನ್ನು ಕೂಡ ಇವರು ಏನು ಮಾಡಬೇಕಾಗತ್ತೆ, ಸಕ್ಸಸ್ಫುಲ್ ಆಗಿ ಅವರನ್ನು ಡಿಫೀಟ್ ಮಾಡಬೇಕಾದದ್ದು, ಅವರನ್ನು ಸೋಲಿಸಬೇಕಾದದ್ದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಸೊ ಈ ರೀತಿ ಏನಿರುತ್ತೆ, ಇವರಿಗೆ ಚಾಲೆಂಜಸ್ ಇರುತ್ತೆ. ಇನ್ನು ನೆಕ್ಸ್ಟ್ ಇವರ ಎಕ್ಸ್ಪಾನ್ಷನ್ ಟೈಮ್ನಲ್ಲಿ ಇಂಟರ್ನಲ್ ಫ್ರಂಟೈರ್ ಮತ್ತು ಎಕ್ಸ್ಟರ್ನಲ್ ಫ್ರಂಟೈರ್ ಅಂತ ಹೇಳ್ತೀವಿ ನಾವು. ಆಂತರಿಕ ಗಡಿನಾಡು ಮತ್ತು ಬಾಹ್ಯ ಗಡಿನಾಡು, ಇವ್ರು ಏನೇನು ಮಾಡ್ತಾರೆ ಅನ್ನುವಂಥದ್ದು. ಸೊ ಇಂಟರ್ನಲ್ ಅಂತ ಬಂದಾಗ ಅಗ್ರಿಕಲ್ಚರನ್ನು ಈ ರೀತಿ ಏನು ಮಾಡ್ತಿರ್ತಾರೆ ಇವರು, ತಮ್ಮ ಒಂದು ರಾಜ್ಯವನ್ನು ಎಕ್ಸ್ಪಾಂಡ್ ಮಾಡುವಂಥ ಟೈಮಲ್ಲಿ ಸಾಕಷ್ಟು ಏನು ಮಾಡ್ತಾರೆ, ಕಾಡುಗಳನ್ನು ನಾಶ ಮಾಡ್ತಾರೆ. ಸೊ ಕಾಡುಗಳ ನಾಶವಾದಂಥ ಪ್ಲೇಸಸನ್ನು ಏನು ಮಾಡ್ತಾರೆ, ಕೃಷಿಯನ್ನು ಮಾಡಲಿಕ್ಕೆ ಜನರಿಗೆ ಹಂಚಿಕೆಯನ್ನು ಮಾಡ್ತಾರೆ. ಈ ಒಂದು ಕಾರಣದಿಂದ ಏನಾಗುತ್ತೆ, ಇಲ್ಲಿ ಅಗ್ರಿಕಲ್ಚರ್ ಎನ್ಕರೇಜ್ ಮಾಡಿದರು. ಸೊ ಅಗ್ರಿಕಲ್ಚರ್, ಕೃಷಿ ಏನಾಯಿತು, ಡೆವಲಪ್ ಆಗುತ್ತೆ. ನೆಕ್ಸ್ಟ್ ಹೊಸ ಕೋಟೆಗಳನ್ನು ಕಟ್ಟಿಸ್ತಾರೆ. ಓಕೆ, ಹೊಸ ಕೋಟೆಗಳನ್ನು ಕಟ್ಟಿಸ್ತಾರೆ ಮತ್ತು ನಗರಗಳನ್ನು ಇವ್ರು ಏನು ಮಾಡ್ತಾರೆ, ಕಟ್ಟಿಸ್ತಾರೆ ಅನ್ನುವಂಥದ್ದು. ಇನ್ನು ನೆಕ್ಸ್ಟ್ ಎಕ್ಸ್ಟರ್ನಲ್ ಅಂತ ಬಂದಾಗ ಅಲ್ಲಾವುದ್ದೀನ್ ಖಿಲ್ಜಿ ಮತ್ತು ಮೊಹಮ್ಮದ್ ತುಘಲಕ್ ಏನು ಮಾಡ್ತಾರೆ, ಸೌತರ್ನ್ ಭಾಗವನ್ನು ಕೂಡ ವಶಪಡಿಸಿಕೊಳ್ಳಲಿಕ್ಕೆ ಟ್ರೈ ಮಾಡುವಂಥದ್ದು. ಇದಕ್ಕೆ ನಾವು ಎಕ್ಸ್ಟರ್ನಲ್ ಅಂತ ಹೇಳ್ತೀವಿ. ಓಕೆ, ಸೊ ಇನ್ನು ನೆಕ್ಸ್ಟ್ ಯಾವ್ಯಾವ್ದು ಸೌತರ್ನ್ ಭಾಗ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಸೊ ಯು ಕ್ಯಾನ್ ಸಿ ಹಿಯರ್ ಗುಜರಾತ್ ಇರ್ಬೋದು, ಗುಜರಾತದಲ್ಲಿ, ಆಮೇಲೆ ಚಿತ್ತೋರ್ ಭಾಗ, ರಣತಂಬೂರು, ನೆಕ್ಸ್ಟ್ ದೇವಗಿರಿ, ಮಹಾರಾಷ್ಟ್ರದಲ್ಲಿ ಬರುವಂತಹ ದೇವಗಿರಿ. ಓಕೆ, ಇನ್ನು ನೆಕ್ಸ್ಟ್ ವಾರಂಗಲ್ನ ಕಾಕತೀಯರು, ದ್ವಾರ ಸಮುದ್ರದ ಹೊಯ್ಸಳರು, ವಾರಂಗಲ್ನ ಕಾಕತೀಯರು, ತಂಜಾವೂರು, ಇಲ್ಲಿವರೆಗೆ ಪೂರ್ತಿ ಸೌತ್ವರೆಗೂ ಕೂಡ ಏನು ಮಾಡಿದ್ದಾರೆ ಇವರು, ಸ್ಪೆಷಲಿ ಅಲ್ಲಾವುದ್ದೀನ್ ಖಿಲ್ಜಿ ಏನು ಮಾಡ್ತಾನೆ, ತನ್ನ ಸೈನ್ಯದ ತುಕಡಿಗಳನ್ನು ಕಳಿಸಿ ಏನು ಮಾಡ್ತಾನೆ, ಇಲ್ಲಿ ಯುದ್ಧಗಳನ್ನು ಮಾಡಿಸ್ತಾನೆ. ಇವುಗಳನ್ನು ವಶಪಡಿಸಿಕೊಳ್ಳಲಿಕ್ಕೆ ಟ್ರೈ ಮಾಡುವಂಥದ್ದು. ಓಕೆ, ನೆನ್ಪಿಟ್ಕೊಳ್ಳಿ, ತಂಜಾವೂರು ಇರ್ಬೋದು, ದ್ವಾರ ಸಮುದ್ರ, ವಾರಂಗಲ್ನ ಕಾಕತೀಯರು, ಯಾವ ರೀತಿ ಆತ ಮಾಡ್ತಾನೆ ಅನ್ನೋದಕ್ಕೆ ಸಾಕಷ್ಟು ಏನಿದ್ದಾವೆ, ಹಿಸ್ಟರಿಯನ್ನು ನಾವು ಡೀಪಾಗಿ ಓದಬೇಕಾಗತ್ತೆ. ಅಲ್ಲಿ ಎಕ್ಸ್ಪ್ಲೇನ್ ಯು ಒನ್ಸ್ ವಿ ಆರ್ ಸ್ಟಡಿಂಗ್ ಡೀಪ್ಲಿ. ಓಕೆ, ನಾವು ಯಾವಾಗ ಇದನ್ನು ಡೀಪಾಗಿ ತಿಳಿತಾ ಹೋಗ್ತೀವಲ್ಲ ಪ್ರತಿಯೊಬ್ಬರ ಬಗ್ಗೆನೂ, ಅವಾಗೇನು ಮಾಡೋಣ, ಇದನ್ನು ನಾವು ನೋಡೋಣ. ಇದು 7th ಸ್ಟ್ಯಾಂಡರ್ಡಿಗೆ ಇರೋದ್ರಿಂದ ಇಲ್ಲೇನು ಮಾಡಿದ್ದಾರೆ, ಎಲ್ಲವನ್ನು ಸ್ವಲ್ಪ ಕನ್ಸಿಸ್ಟೆಂಟ್ ಮಾಡಿ ಏನು ಮಾಡಿದ್ದಾರೆ, ಕೊಟ್ಟಿರುವಂಥದ್ದು. ಓಕೆ, ನಾವು ಯು ಕ್ಯಾನ್ ಸಿ ಹಿಯರ್ ದೇವಗಿರಿ ಇರ್ಬೋದು, ಚಿತ್ತೋರ್ ಇರ್ಬೋದು, ರಣತಂಬೋರ್ ಇರ್ಬೋದು, ಇವೆಲ್ಲ ಏನೋ ಇಂಪಾರ್ಟೆಂಟ್ ಪ್ಲೇಸಸ್ ಆಗುತ್ತೆ. ಅಲ್ಲಾವುದ್ದೀನ್ ಖಿಲ್ಜಿ ವಶಪಡಿಸಿಕೊಳ್ಳಲಿಕ್ಕೆ ಟ್ರೈ ಮಾಡಿರುವಂತಹ ಇಂಪಾರ್ಟೆಂಟ್ ಪ್ಲೇಸಸ್.
ಇದರಿಂದ ಅವ್ರು ಏನು ಮಾಡ್ತಾರೆ ಮತ್ತು ಅಷ್ಟು ದೂರದವರೆಗೆ ಆಳ್ವಿಕೆ ಮಾಡ್ತಾರೆ ಅಂದರೆ ಇಲ್ಲ, ಅಲ್ಲಿರುವಂತಹ ಆನೆಗಳನ್ನು ಮತ್ತು ಕುದುರೆಗಳನ್ನು ಮತ್ತು ಸ್ಲೇವ್ಸ್. ಓಕೆ, ಸೊ ಇಂಪಾರ್ಟೆಂಟ್ ಇವ್ರ ಕಾಲದಲ್ಲಿ ನಡೆದಿರುವಂಥದ್ದು ಏನಂತಂದರೆ ಇವರು ಸ್ಲೇವ್ಸನ್ನು ಪರ್ಚೇಸ್ ಮಾಡ್ತಿರ್ತಾರೆ. ಓಕೆ, ಇವ್ರ ಕಾಲದಲ್ಲಿ ಸ್ಲೇವ್ಸ್ ಆರ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ದಿ ಸನ್. ಮಗನಿಗಿಂತನೂ ಅವರಿಗೆ ಈ ಒಂದು ಸ್ಲೇವ್ಸನ್ನು ಗುಲಾಮರೇನೇ ಇಂಪಾರ್ಟೆಂಟ್ ಆಗಿರ್ತಾರೆ. ಯಾಕಂದರೆ ಅವರ ಪ್ರಕಾರ ಒಬ್ಬ ಉತ್ತಮವಾದಂತಹ ಎಕ್ಸ್ಪೀರಿಯನ್ಸ್ ಇರುವಂತಹ ಹಾನೆಸ್ಟ್ ಇರುವಂತಹ ಸ್ಲೇವ್ ಗುಲಾಮ ಮಗನಿಗಿಂತಲೂ ಒಂದು ಹೈಯೆಸ್ಟ್ ಅಂಥೇಳಿ ಅವರು ಟ್ರೀಟ್ ಮಾಡ್ತಿರ್ತಾರೆ. ಮತ್ತು ಆ ಗುಲಾಮರೇ ಏನು ಮಾಡ್ತಿರ್ತಾರೆ, ಈ ಒಂದು ಕಾಲದಲ್ಲಿ ಡೆಲ್ಲಿ ಸುಲ್ತಾನರು ಅಂತ ಬಂದಾಗ ಇವರ ಕಾಲದಲ್ಲಿ ಉತ್ತಮ ಒಂದು ಪೊಸಿಷನಲ್ಲಿ ಇದ್ದವ್ರು ಎಲ್ಲರೂ ಯಾರು, ಸ್ಪೆಷಲ್ ಸ್ಲೇವ್ಸ್. ಇವರು ಕೆಲವೊಂದಷ್ಟು ಜನ ಸ್ಪೆಷಲ್ ಸ್ಲೇವ್ಸನ್ನು ಪರ್ಚೇಸ್ ಮಾಡಿರ್ತಾರೆ. ಅವರೇ ಏನು ಮಾಡಿರ್ತಾರೆ, ಅವ್ರನ್ನ ಎಕ್ಸ್ಪೀರಿಯನ್ಸ್ ಇರುತ್ತೆ, ಅವರಿಗೆ ಟ್ರೈನಿಂಗನ್ನು ಕೊಟ್ಟು ಅವರನ್ನೇ ಒಂದು ಹೈಯರ್ ಪೊಸಿಷನ್ಸಲ್ಲಿ ಇಟ್ಟಿರುವಂಥದ್ದು. ಓಕೆ, ಸೊ ಅದ್ರ ಬಗ್ಗೆ ನಾವೇನು ಮಾಡೋಣ, ಮುಂದೆ ನೋಡ್ತಾ ಹೋಗೋಣ. ವೆಲ್, ಇನ್ನು ನೆಕ್ಸ್ಟ್ ಇದೇನಾಯಿತು, ಅಲ್ಲಾವುದ್ದೀನ್ ಖಿಲ್ಜಿ ಯಾವ ರೀತಿ ಇನ್ವೇಡ್ ಮಾಡಿದ ಅನ್ನೋದನ್ನು ನಾವೇನು ಮಾಡಿದ್ವಿ, ನೋಡಿರುವಂಥದ್ದು. ಇದ್ರ ನೆಕ್ಸ್ಟ್ ಮಸೀದಿಗಳ ಬಗ್ಗೆ ನಾವು ಕಲಿತಾ ಹೋಗೋಣ. ಸೊ ಫಸ್ಟ್ ಮಸೀದಿಗಳ ಬಗ್ಗೆ ಕಲಿಯೋ ಮುಂಚೆ ನಾವೇನು ಮಾಡೋಣ, ಐ ಜಸ್ಟ್ ಶೋ ಯು ದ ಮಸೀದ್. ಓಕೆ, ಇದೊಂದು ಡೆಲ್ಲಿಯಲ್ಲಿರೋ ಒಂದು ನಗರದ ಸ್ಟ್ರಕ್ಚರ್. ಇದು ಒಂದು ಪ್ರಾಪರಾಗಿ ಕ್ರಿಯೇಟ್ ಆಗಿರುವಂಥ ಒಂದು ಫಸ್ಟ್ ನಗರ ಇಲ್ಲಿ ಅಂತ ಹೇಳ್ಬೋದು ನಾವು. ಇಲ್ಲಿ ಮಿನಾರ್ ಇರುವಂಥದ್ದು, ಮಸೀದಿ ಇರುವಂತಹದ್ದು, ಈ ಥರ ಬೇರೆ ಬೇರೆ ಏನು ಮಾಡಿದ್ದಾರೆ, ಕೋಟೆ ನೋಡಿ ಫೋರ್ಟಿಫೈ ಮಾಡ್ಕೊಂಡಿದ್ದಾರೆ. ಈ ಥರ ಏನಿದ್ದಾವೆ ಬೇರೆ ಬೇರೆ ಆಕಾರದಲ್ಲಿ ಒಂದು ದೊಡ್ಡದಾದಂತಹ ಒಂದು ಚೆನ್ನಾಗಿರುವಂಥ ನಗರವನ್ನು ಇವ್ರೇನು ಮಾಡ್ತಾರೆ, ಕಟ್ಟಿಸುವಂಥದ್ದು. ಓಕೆ, ಸೊ ಇದಕ್ಕೆ ಏನಂತ ಕರೀತಾರೆ ಅವರು ಅಂತಂದರೆ ಮಸೀದ್ ಇ ಜಮಿ ಅಂತ ಕರೀತಾರೆ, ಅಥವಾ ಜಮಾ ಮಸೀದಿ ಅಂತ ಕರೀತಾರೆ. ಓಕೆ, ಸೊ ಮಸೀದ್ ಇ ಜಮಿ ಅಥವಾ ಜಮಾ ಮಸೀದಿ ಅಂತ ಕರೀತಾರೆ. ಸೊ ಇವೆಲ್ಲ ಏನು ಕಾಂಗ್ರಿಗೇಷನ್ ಮಾಸ್ಕ್ಯೂ ಅಂತಂದರೆ ಎಲ್ಲರೂ ಸೇರಿ ಒಟ್ಟಿಗೆ ಅಲ್ಲಿ ಒಂದು ಪ್ರೇಯರ್ ಮಾಡುವಂತಹ, ಎಲ್ಲರೂ ಅಲ್ಲಿ ಒಟ್ಟಿಗೆ ಸಭೆ ಸೇರುವಂತಹ ಒಂದು ಮಾಸ್ಕ್ಯೂಗಳು, ಮಸೀದಿಗಳು ಅಂತ ನಾವು ಹೇಳ್ಬೋದು. ಮಾಸ್ಕ್ಯೂ ಅಂತಂದರೆ ಮಸೀದಿ. ಓಕೆನಾ. ಇನ್ನು ನೆಕ್ಸ್ಟ್ ಇವರು ಇಲ್ಲಿ ಏನೇನು ಮಾಡ್ತಾ ಇರ್ತಾರೆ ಮಸೀದಿಗಳಲ್ಲಿ. ಓಕೆ, ಸಾಕಷ್ಟು ಜನ ಏನು ಮಾಡ್ತಾರೆ, ಸಭೆಗಳನ್ನು ಸೇರ್ತಾರೆ. ಇಲ್ಲಿ ಏನು ಮಾಡ್ತಾರೆ ಅನ್ನೋದನ್ನು ಕೂಡ ನಾವು ತಿಳಿದುಕೊಳ್ಳೋಣ. ಮತ್ತು ಮಸೀದಿಗಳು ಯಾಕೆ ಅವ್ರು ಕಟ್ಟಿಸ್ತಾರೆ ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ಇಲ್ಲಿ ಬಂದು ಅವ್ರು ಏನು ಮಾಡ್ತಿರ್ತಾರೆ, ಎಲ್ಲರೂ ಸೇರಿ ಏನು ಮಾಡ್ತಿರ್ತಾರೆ, ಮೊದಲನೇದವರು ನಮಾಜನ್ನು ಮಾಡ್ತಾರೆ, ದೇವರಿಗೆ ಪ್ರೇಯರನ್ನು ಮಾಡ್ತಾ ಇರುವಂಥದ್ದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಇಮಾಮ್ ಅಂಥೇಳಿ, ಇಮಾಮ್ ಅಂತಂದರೆ ಅವರೆಲ್ಲರೂ ಸೇರಿ ಏನು ಮಾಡ್ತಾರೆ, ಯಾರೋ ಒಬ್ಬ ಲರ್ನ್ಡ್ ಪರ್ಸನನ್ನು, ಒಂದು ಹೆವಿ ನಾಲೆಜ್ ಇರುವಂಥ ಒಬ್ಬ ವ್ಯಕ್ತಿಯನ್ನು ಏನು ಮಾಡ್ತಾರೆ, ಇಮಾಮ್ ಅಥವಾ ಲೀಡರ್ ಅಂತ ಕರಿಬೋದು ನಾವು, ಅವನನ್ನು ಲೀಡರ್ ಆಗಿ ಚೂಸ್ ಮಾಡ್ತಾರೆ. ಇವನೇನು ಮಾಡ್ತಿರ್ತಾನೆ, ಸೊ ಫ್ರೈಡೇ ಏನವರು ಪ್ರೇಯರ್ ಮಾಡ್ತಾರಲ್ಲ ಅವತ್ತಿನ ದಿನ ಇಲ್ಲೇನಾಗುತ್ತೆ, ಸೆರೆಮನ್ ಆಗುತ್ತೆ, ಅಂದರೆ ಧರ್ಮೋಪದೇಶವನ್ನು ಮಾಡಲಾಗುತ್ತೆ. ಇದಕ್ಕೆ ಅವ್ರು ಏನಂತ ಕರೀತಾರೆ, ಕುತ್ಬಾ ಅಂತ ಕರೀತಾರೆ. ಓಕೆನಾ. ಸೊ ಕುತ್ಬಾ ಅಂತಂದರೆ ಏನು, ಧರ್ಮೋಪದೇಶ. ಈ ವರ್ಡ್ಸನ್ನು ಕೇಳೋ ಚಾನ್ಸಸ್ ಸಿಗುತ್ತೆ. ಯು ಹ್ಯಾವ್ ಟು ರಿಮೆಂಬರ್ ಯಾವ ವರ್ಡಿಗೆ ಏನು ಮೀನಿಂಗ್ ಅನ್ನುವಂಥದ್ದು. ಓಕೆ, ಸೊ ನಮಾಜ್ ಅಂತಂದರೆ ಪ್ರೇಯರ್ ಮಾಡೋದು, ಇಮಾಮ್ ಅಂತಂದರೆ ಲೀಡರಿಗೆ ಕರೀತಾರೆ, ಅವರ ಲೀಡರಿಗೆ. ಇನ್ನು ನೆಕ್ಸ್ಟ್ ಕುತ್ಬಾ ಅಂತಂದರೆ ಧರ್ಮೋಪದೇಶ. ಇನ್ನು ನೆಕ್ಸ್ಟ್ ಕಿಬ್ಲಾ. ಓಕೆ, ಸೊ ಕಿಬ್ಲಾ ಅಂತಂದರೆ ಏನು, ಕಿಬ್ಲಾ ಅಂತ ಬಂದಾಗ ಅವರು ಪ್ರೇಯರ್ ಮಾಡಬೇಕಾದ್ರೆ ಏನು ಮಾಡಬೇಕಂದ್ರೆ ದೆ ಫೇಸ್ ಟುವರ್ಡ್ಸ್ ದ ಮೆಕ್ಕಾ ಕಡೆಗೆ ಮುಖ ಮಾಡಿ ಅವ್ರು ನಿಂತ್ಕೊಂಡು ಏನು ಮಾಡ್ತಾರೆ, ಪ್ರೇಯರನ್ನು ಮಾಡ್ತಾರೆ. ಇವಾಗ ನಮ್ಮ ಭಾರತ ಅಂಥೇಳಿ ಬಂದಾಗ ಏನಾಗುತ್ತೆ, ಇವರು ಪಶ್ಚಿಮ ದಿಕ್ಕಿಗೆ ಮುಖವನ್ನು ಮಾಡಿ ನಿಂತುಕೊಳ್ಳುವಂಥದ್ದು. ಯಾರೇ ಪ್ರೇಯರ್ ಮಾಡಬೇಕಾದ್ರೆ ಏನು ಮಾಡ್ತಾರೆ, ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ನಿಂತುಕೊಳ್ತಾರೆ. ಯಾಕಂದರೆ ಮೆಕ್ಕಾ ಇರೋದು ಈ ದಿಕ್ಕಿಗೆ ಆಗಿರೋದ್ರಿಂದ. ಮೆಕ್ಕಾ ಅಂತಂದರೆ ಏನು, ಮುಹಮ್ಮದ್ ಪೈಗಂಬರರು ಜನಿಸಿದ ಸ್ಥಳ ಯಾವುದು, ಮೆಕ್ಕಾ. ಸೊ ಆ ಒಂದು ದಿಕ್ಕಿಗೆ ಮುಖ ಮಾಡಿ ನಿಂತ್ಕೊಂಡು ಇವ್ರು ಏನು ಮಾಡ್ತಾರೆ, ಪ್ರೇಯರ್ ಮಾಡ್ತಾರೆ. ಅದಕ್ಕೆ ಏನು ಕರೀತಾರೆ, ಕಿಬ್ಲಾ ಅಂತ ಕರೀತಾರೆ. ಓಕೆನಾ. ಸೊ ಇದನ್ನು ನೀವು ನೆನ್ಪಿಟ್ಕೊಂಡಿರಬೇಕು. ಓಕೆ, ಸೊ ವೆಲ್ ಗೈಸ್, ಇನ್ನು ನೆಕ್ಸ್ಟ್ ಏನು ಮಾಡೋಣ ನಾವು, ಕ್ಲೋಸರ್ ಲುಕ್. ಇವರ ಆಡಳಿತ ಯಾವ ರೀತಿ ಇತ್ತು, ಇದನ್ನು ಯಾವ ರೀತಿ ಅವರು ಸ್ಟ್ರಾಂಗ್ ಮಾಡಿದರು ಅನ್ನೋದನ್ನು ನಾವು ನೋಡೋಣ. ಇಲ್ತಮಿಷನ ಆಡಳಿತ ಯಾವ ರೀತಿ ಇತ್ತು, ಮೊಹಮ್ಮದ್ ತುಗ್ಲಕ್ ಏನನ್ನು ಮಾಡಿದ, ಸ್ಪೆಷಲಾಗಿ ಅಲ್ಲಾವುದ್ದೀನ್ ಖಿಲ್ಜಿ ಅವನು ಏನನ್ನು ಮಾಡಿದ. ಸೊ ಈ ಥರ ಏನು ಮಾಡೋಣ, ಅಲ್ಲಾವುದ್ದೀನ್ ಖಿಲ್ಜಿ, ಮೊಹಮ್ಮದ್ ತುಗ್ಲಕ್ ಪ್ರತಿಯೊಬ್ಬರ ಬಗ್ಗೆ, ಇವರ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ನಾವೇನು ಮಾಡೋಣ, ನೋಡ್ತಾ ಹೋಗೋಣ. ಇನ್ನು ನೆಕ್ಸ್ಟ್ ಇವರ ನಂತರ ಏನು ಮಾಡೋದು, 15-16ನೇ ಸೆಂಚುರಿ ಅಲ್ಲಿ ಯಾವ ಸುಲ್ತಾನರು ಬರ್ತಾರೆ, ಅವರ ಆಡಳಿತ ಏನಿತ್ತು ಅನ್ನೋದ್ರ ಬಗ್ಗೆ ಕೂಡ ನಾವು ನೋಡೋಣ. ಓಕೆ, ಸೊ ಇದೆಲ್ಲವನ್ನು ನಾವೇನು ಮಾಡೋಣ, ಇನ್ನೊಂದು ಪಾರ್ಟಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಿಕಾಸ್ ಇಟ್ಸ್ ಆಲ್ರೆಡಿ 25 ಮಿನಿಟ್ಸ್. ನಾವು ನೆಕ್ಸ್ಟ್ ಪಾರ್ಟಲ್ಲಿ ಏನು ಮಾಡ್ತೀನಿ, ಅಲ್ಲಿ ಎಕ್ಸ್ಪ್ಲೇನ್ ಯು ಆಲ್ ಆಫ್ ದಿಸ್ ಒನ್. ಮುಂದಿನದನ್ನು ನಾನು ನಿಮಗೆ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಬಿಕಾಸ್ ಇಟ್ ವಿಲ್ ಬಿಕಮ್ ಅ ವೆರಿ ಲೆಂದಿ ಒನ್. ಇನ್ನು ನೆಕ್ಸ್ಟ್ ನಮ್ಮ ತಂಡ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ NCERT ಸ್ಟೇಟ್ ಬುಕ್ಸ್ 1000ಕ್ಕೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆಗಳ ಚರ್ಚೆ,
ಟೆಲಿಗ್ರಾಮ್ ಗ್ರೂಪ್ನಲ್ಲಿ ದಿನನಿತ್ಯ 100ಕ್ಕೂ ಹೆಚ್ಚು ಕ್ವಿಜ್ ಮತ್ತು ಸ್ಟ್ಯಾಂಡರ್ಡ್ ಪುಸ್ತಕಗಳನ್ನು ಸಂಪೂರ್ಣವಾಗಿ ಚರ್ಚಿಸುವಂತಹ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದೇವೆ. ಇದಕ್ಕೆ ನಿಮ್ಮ ಸಹಕಾರ ತುಂಬಾ ಅಗತ್ಯ. ನಮ್ಮ ಟೆಕ್ನಿಕಲ್ ಟೀಮ್ ಮತ್ತು ಟೆಕ್ನಾಲಜಿ ಅಳವಡಿಕೆಗಳಿಗೆ ನೀವು ಜಾಯಿನ್ ಆಪ್ಷನ್ ಮೂಲಕ ಸಹಾಯವನ್ನು ಮಾಡಬಹುದು. ಶಿಶು 29 ರುಪೀಸ್ ಇರುತ್ತೆ, ಕಿಶೋರ 59 ರುಪೀಸ್, ತರುಣ್ 159 ರುಪೀಸ್ ಇರುತ್ತೆ. ಸೊ ಅದು ಸಾಧ್ಯವಾಗದ ಪಕ್ಷದಲ್ಲಿ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಮಗೆ ಬೆಂಬಲವನ್ನು ಸೂಚಿಸಬಹುದು. ನೋಟ್ ಹೆಚ್ಚು ಬಂದ ಹಣವನ್ನು ನಾವು ಏನು ಮಾಡ್ತೀವಿ, ಐಡಿಯಾಸ್ ಫೋರಮ್ ವತಿಯಿಂದ ಚಾರಿಟೇಬಲ್ ಟ್ರಸ್ಟ್ ಮೂಲಕ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಸಹಾಯವನ್ನು ಮಾಡಲಾಗುತ್ತೆ. ಸೊ ವೆಲ್ ಗೈಸ್, ಇದುವರೆಗೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ subscribe. I'll meet you in the next video. Till then, bye.